ನಮಸ್ಕಾರ. ಇಂಗ್ಲೆಂಡ್ ಗೆದ್ದಿದ್ದಕ್ಕೆ ಪಾಕ್ ಹೊರಗೆ, ಅಂಕಪಟ್ಟಿಯಲ್ಲಿ ದೊಡ್ಡ ಕೋಲಾಹಲ. ಸೂಪರ್ 8ರಲ್ಲಿ ಟೀಮ್ ಇಂಡಿಯಾಗೆ ಹೊಡಿತು ಬಂಪರ್ ಲಾಟರಿ. ಇನ್ನು ಇಂಗ್ಲೆಂಡ್ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಮುಕ್ತಾಯದ ಬಳಿಕ ಹೊಸ ಅಂಕಪಟ್ಟಿ ಬಿಡುಗಡೆಯಾಗಿದ್ದು, ಬಟ್ ಇದರ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಪಲ್ಲಕ್ಕೆಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಇಂಗ್ಲೆಂಡ್ ಮತ್ತು ಪಾಕ್ ವಿರುದ್ಧದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ತಂಡ ನಿಗದಿತ 20 ಓವರ್ಗೆ 164 ರನ್ನನ್ನು ಪಡೆಯಿತು. ಪಾಕ್ ತಂಡದ ಪರ ಫರ್ಹಾನ್ 63 ರನ್ ಹೊಡೆದರೆ, ಸೈಮ್ ಅಯ್ಯೂಬ್ 7, ಸಲ್ಮಾನ್ ಆಗಾ 5, ಬಾಬರ್ ಅಜಮ್ 25, ಫಾಖರ್ ಜಮಾನ್ 25, ಶದಾಬ್ ಖಾನ್ 23, ಉಸ್ಮಾನ್ ಖಾನ್ 8, ಇನ್ನು ಶಹೀನ್ ಶಾ ಅಫ್ರಿದಿ 2, ಸಲ್ಮಾನ್ ಮಿರ್ಜಾ ಕೂಡ 2 ರನ್ ಗಳಿಸಿದರು. ಇನ್ನು ಅಂತಿಮವಾಗಿ 20 ಓವರ್ನಲ್ಲಿ 164 ರನ್ನ ಕಲೆ ಹಾಕಿದ ಈ ಒಂದು ಪಾಕ್ ತಂಡ, ಇತ್ತ ಇಂಗ್ಲೆಂಡ್ ತಂಡದ ಪರವಾಗಿ ಜೋಫ್ರಾ ಆರ್ಚರ್ 2, ಜೆಂಬಿ ಓವರ್ಟನ್ 2, ಲಿಯಾಮ್ ಡಾವ್ಸನ್ 3, ಆದಿಲ್ ರಶೀದ್ 1 ವಿಕೆಟ್ ಪಡೆದು ಮಿಂಚಿದರೆ, ಇನ್ನು ಇಂಗ್ಲೆಂಡ್ ತಂಡದ ಪರವಾಗಿ ಫಿಲ್ ಸಾಲ್ಟ್ ಮೊದಲ ಬಾಲ್ನಲ್ಲಿ ಔಟ್ ಆಗಿ ಹೊರಹೋದರೆ, ಜಾಸ್ ಬಟ್ಲರ್ 2, ನಾಯಕ ಹ್ಯಾರಿ ಬ್ರೂಕ್ ಅವರ ಅಂತಾರಾಷ್ಟ್ರೀಯ ಮೊದಲ ಶತಕವನ್ನು ಪಾಕ್ ವಿರುದ್ಧ ಬಾರಿಸಿದರೆ, 51 ಬಾಲ್ಗೆ ಸ್ಫೋಟಕ 100 ರನ್ ಬಾರಿಸಿದರೆ, ಇತ್ತ 10 ಫೋರ್ ಜೊತೆಗೆ 4 ಸಿಕ್ಸರ್ ಸಹಿತ 196ರ ಸ್ಟ್ರೈಕ್ ರೇಟ್ ಇರುವುದಾದರೆ, ಇತ್ತ ಜಕೋಬ್ ಬೆಥಲ್ 8, ಟಾಮ್ ಬಂಟಮ್ 2, ಸ್ಯಾಮ್ ಕರ್ನ್ 16, ವಿಲ್ ಜಾಕ್ಸ್ 28, ಜೆಮ್ಮಿ ಓವರ್ಟನ್ ಖಾತೆ ತೆರೆಯದನೆ ಔಟ್ ಆದರೆ, ಲಿಯಾಮ್ ಡಾವ್ಸನ್ 1, ಕೊನೆಯದಾಗಿ ಜೋಫ್ರಾ ಆರ್ಚರ್ ಅವರು ಒಂದು ಫೋರ್ ಹೊಡೆದರ ಮುಖಾಂತರ ಈ ಒಂದು ಪಂದ್ಯಕ್ಕೆ ನಾಂದಿ ಹೇಳಿದರು. ಈ ಮೂಲಕ ಇಂಗ್ಲೆಂಡ್ ತಂಡ ಮೊಟ್ಟ ಮೊದಲ ಬಾರಿಗೆ ಅಂದರೆ ಈ ಒಂದು 2026ರ ಸೂಪರ್ 8 ಪಂದ್ಯದಲ್ಲಿ ಸೆಮಿಫೈನಲ್ ಹಂತಕ್ಕೆ ತಲುಪಿದ ತಂಡವಾಗಿದೆ. ಈಗಾಗಲೇ ಇಂಗ್ಲೆಂಡ್ ತಂಡಕ್ಕೂ ಕೂಡ ಕ್ಯೂ ಅಂತ ಬಿದ್ದರೆ, ಇತ್ತ ಇಂಗ್ಲೆಂಡ್ ತಂಡ ನೇರವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರೆ, ಪಾಕ್ ತಂಡ 2 ಪಂದ್ಯ ಆಡಿ 1 ಮಳೆಯಿಂದ ರದ್ದಾದರೆ ಈ ಒಂದು ಪಂದ್ಯ ಸೋತು ಅವರ ಒಂದು ಸೆಮಿಫೈನಲ್ ಹಾದಿ ದುಸ್ಥಿತಿಯಲ್ಲಿದೆ ಅಂತಲೇ ಹೇಳ್ಬೋದು. ನ್ಯೂಜಿಲೆಂಡ್ ಕೂಡ 1 ಪಂದ್ಯ ಆಡಿ ಅವರು ಕೂಡ 1 ಗೆದ್ದಿದ್ದಾರೆ. ಶ್ರೀಲಂಕಾ 1 ಪಂದ್ಯ ಆಡಿ 1 ಸೋತರೆ ಶ್ರೀಲಂಕಾ ಕೂಡ ಹೊರಬೀಳುವ ಸಾಧ್ಯತೆ ಇದ್ದು, ನ್ಯೂಜಿಲೆಂಡ್ ಮತ್ತು ಪಾಕ್ ನಡುವೆ ಸೆಮಿಫೈನಲ್ ಹಂತಕ್ಕೆ ಒಂದು ಅವಕಾಶ ಇಲ್ಲಿ ಎದ್ದು ಕಾಣ್ತಿದೆ. ಇದು ಏನಪ್ಪ ಅಂದರೆ ಅಂಕಪಟ್ಟಿ. ಆದರೆ ಇತ್ತ ಎ ಗ್ರೂಪ್ನಲ್ಲಿ ನಮ್ಮ ಭಾರತ ತಂಡ ಇನ್ನೂ ಉಳಿದ 2 ಪಂದ್ಯ ಗೆದ್ದರೂ ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ ಹಾದಿ ತಲುಪಬಹುದು. ಬಟ್ ಇಲ್ಲಿ ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ವಿರುದ್ಧ 2 ಪಂದ್ಯವನ್ನು ಗೆದ್ದಿದ್ದಾದಲ್ಲಿ ಭಾರತ ನೇರವಾಗಿ 2 ಪಂದ್ಯ ಗೆದ್ದರೂ ಕೂಡ ಸೆಮಿಫೈನಲ್ ಹಂತಕ್ಕೆ ತಲುಪಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಪ್ರಕಾರ ಈ ಬಾರಿ T20 ವಿಶ್ವಕಪ್ನಲ್ಲಿ ನಮ್ಮ ಭಾರತ ತಂಡ ಸೆಮಿಫೈನಲ್ ಹಂತಕ್ಕೆ ತಲುಪುತ್ತದೆಯೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.